ಯುಗಯುಗಾಂತರಗಳಲ್ಲಿಯೂ ನಿಮ್ಮೊಂದಿಗಿದ್ದೇನೆ ಎಂದು ವಾಗ್ದಾನ ಮಾಡಿರುವ ಸರ್ವಶಕ್ತ ದೇವರ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಯೇಸುವು ಇಬ್ಬರು ಕುರುಡರಿಗೆ ಕಣ್ಣು ಬರುವಂತೆ ಮಾಡಿದ್ದು, ಯೇಸುವು ಮೂಕ ದೆವ್ವ ಪೀಡಿತನನ್ನು ಗುಣಪಡಿಸಿದ್ದು, 12 ಮಂದಿಗೆ ಹೆಸರಿಟ್ಟು ಕರೆದು ಅವರನ್ನು ನೇಮಿಸಿ ಕಳುಹಿಸಿದ್ದು, 12 ಮಂದಿಯ ಸಂದೇಶ ಹಾಗೂ ಅವರ ಸೇವೆಯ ರೀತಿ, ಶಿಷ್ಯರು ನಿರೀಕ್ಷಿಸುವ ಸಂಗತಿಗಳು ಎಂಬ ವಿಷಯಗಳನ್ನು ಅಧ್ಯಯನ ಮಾಡಿದೆವು. ಈಗ ನಮ್ಮ ಇಂದಿನ ಅಧ್ಯಯನದ ಮೂಲಕ ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಬನ್ನಿರಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡಿದ ದೇವರ ವಾಕ್ಯದ ಸತ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 18ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸರುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು, ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಂದಿನ ದಿನಗಳಲ್ಲಿ ಕರ್ತನಿಗಾಗಿ ಜೀವಿಸಿದ್ದವರಿಗೆ ಈ ರೀತಿಯ ಅನುಭವ ಖಂಡಿತವಾಗಿಯೂ ಆಗಿತ್ತು ಮತ್ತು ಮುಂದೆ ಅನೇಕ ಸಭೆಗಳವರಿಗೆ ಇದೇ ರೀತಿಯ ಅನುಭವ ಕೂಡ ಆಗಿದ್ದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು ನೋಡಿಕೊಳ್ಳೋಣ. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕಳಿಸಿಕೊಟ್ಟವರು ಈ ಕಾರ್ಯಗಳನ್ನು ಮಾಡಿದಾಗ, ಅವರು ಬಂಧಿಸಲ್ಪಟ್ಟಾಗ ಏನು ಉತ್ತರ ಕೊಡಬೇಕೆಂದು ಯೋಚಿಸುವುದಕ್ಕೆ ಅವಕಾಶವಿರಲಿಲ್ಲ. ಪ್ರಿಯರೇ, ಈ ವಚನಗಳನ್ನು ಈಗಿನ ಸ್ಥಿತಿಗತಿಗೆ ಅನ್ವಯಿಸಿಕೊಂಡರೆ ಯಾವ ತೊಂದರೆಯೂ ಇರುವುದಿಲ್ಲ. ಆದರೆ ದುರಾದೃಷ್ಟವಶಾತ್ ಅನೇಕರು ತಮ್ಮ ಪ್ರಸಂಗಕ್ಕಾಗಿ ಯಾವ ತಯಾರಿಯನ್ನೂ ಮಾಡಿಕೊಳ್ಳದೆ ಅದಕ್ಕಾಗಿ ಈ ವಚನವನ್ನು ಆಧಾರವಾಗಿಟ್ಟುಕೊಳ್ಳುತ್ತಾರೆ. ವೇದವಿದ್ಯಾ ಶಾಲೆಯಲ್ಲಿ ಒಬ್ಬ ವಿಚಿತ್ರ ಸ್ವಭಾವದ ಒಬ್ಬ ವಿದ್ಯಾರ್ಥಿ ಇದ್ದನು. ಅವನು ಪ್ರಸಂಗಕ್ಕೆ ತಯಾರಿ ಮಾಡಿಕೊಳ್ಳುವ ಅಗತ್ಯವಿಲ್ಲವೆಂದು ಹೇಳುತ್ತಿದ್ದನು. ಒಂದು ಸಲ ಈ ರೀತಿ ತಯಾರಿಕೆಯಿಲ್ಲದೆ ಪ್ರಸಂಗ ಮಾಡಿದ ಬಳಿಕ ಅವನ ಜೊತೆಗೆ ಹೋಗಿದ್ದ ಇನ್ನೊಬ್ಬ ವಿದ್ಯಾರ್ಥಿಯು ಆತಂಕದಿಂದ ಕೇಳಿದ, ನೀನು ಈ ಪ್ರಸಂಗಕ್ಕಾಗಿ ಸಿದ್ಧತೆ ಮಾಡಿದ್ದೀಯಾ ಎಂದು. ಆಗ ಅವನು ಹೇಳಿದ, ಇಲ್ಲ ಎಂದು. ಹಾಗಾದರೆ ನೀನು ಹೇಗೆ ಪ್ರಸಂಗಿಸಿದೆ ಎಂದು ತಿರುಗಿ ಕೇಳಿದಾಗ ಅವನಂದನು, ದೇವರಾತ್ಮನು ನನಗೆ ಬೇಕಾದುದನ್ನು ಕೊಟ್ಟನು ಎಂಬುದಾಗಿ. ಆಗ ಆ ಮತ್ತೊಬ್ಬನು ಹೇಳಿದ, ಆ ಪ್ರಸಂಗಕ್ಕಾಗಿ ನೀನು ದೇವರಾತ್ಮನನ್ನು ಗುರಿ ಮಾಡುವುದು ಸರಿಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಪ್ರಸಂಗಿಯು ರೈಲ್ವೆ ಸ್ಟೇಷನ್ನಲ್ಲಿ ತನ್ನ ಗಾಡಿ ಬರುವುದಕ್ಕಾಗಿ ಕಾಯುತ್ತಿರುವಾಗ ತನ್ನ ಕೈಯಲ್ಲಿನ ಪ್ರಸಂಗದ ಟಿಪ್ಪಣಿಯನ್ನು ಓದುತ್ತಾ ಅತ್ತಿತ್ತ ನಡೆದಾಡುತ್ತಿದ್ದನು. ಅವನು ಸಭಾಪಾಲಕರ ದಿರುಸನ್ನು ಹಾಕಿದ್ದನು. ಸ್ವಲ್ಪ ಸಮಯದ ನಂತರ ಅವನಂತೆಯೇ ದಿರಿಸು ಹಾಕಿದ್ದ ಇನ್ನೊಬ್ಬನು ಅವನ ಬಳಿಗೆ ಬಂದು, ನೀನು ಪ್ರಸಂಗಿಯೋ, ಇದೇನು ನೀನು ಮಾಡುವುದು ಎಂದು ಕೇಳಿದಾಗ ಅವನು, ನನ್ನ ಪ್ರಸಂಗದ ಟಿಪ್ಪಣಿಗಳನ್ನು ಪುನರಾವರ್ತನೆ ಮಾಡುತ್ತಿದ್ದೇನೆ ಎಂದನು. ಅದಕ್ಕೆ ಇನ್ನೊಬ್ಬನು, ನೀನು ಪ್ರಸಂಗಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತೀಯಾ ಅಂದಾಗ ಮೊದಲನೆಯವನು, ಹೌದು. ನೀನು ಮಾಡುವುದಿಲ್ಲವೋ ಎಂದಾಗ ಎರಡನೆಯವನು, ಇಲ್ಲ, ನಾನು ಪವಿತ್ರಾತ್ಮನು ನನ್ನ ಮುಖಾಂತರ ಮಾತಾಡಲು ಬಿಡುತ್ತೇನೆ ಅಂದನು. ಆಗ ಅವನು, ಒಂದು ವೇಳೆ ನಿನಗೆ ಬೇಕಾದ ಪ್ರಸಂಗ ಪವಿತ್ರಾತ್ಮನಿಂದ ಕೂಡಲೇ ದೊರಕದಿದ್ದರೆ ಆಗ ನೀನು ಏನು ಮಾಡುತ್ತೀ ಅಂದಾಗ ಎರಡನೆಯವನು, ಆತನು ಕೊಡುವ ತನಕ ಕಾಯುತ್ತೇನೆ ಅಂದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ರೀತಿಯಲ್ಲಿ ಅಲಕ್ಷ್ಯದಿಂದಿರುವ ಪ್ರಸಂಗಿಗಳು ಅನೇಕರಿರುತ್ತಾರೆ ಮತ್ತು ಕರ್ತನು ತನ್ನ ಅಪೊಸ್ತಲರಿಗೆ ಕೊಟ್ಟ ಮೇಲಿನ ಮಾತನ್ನು ತಮಗೆ ಆಧಾರವಾಗಿ ಇಟ್ಟುಕೊಳ್ಳುತ್ತಾರೆ. ವಾಕ್ಯವನ್ನು ತಪ್ಪಾಗಿ ಅನ್ವಯಿಸಿಕೊಳ್ಳುವುದಕ್ಕೆ ಇದೂ ಕೂಡ ಒಂದು ಉದಾಹರಣೆಯಾಗಿದೆ. ನಾವು ಈ ವಚನಗಳನ್ನು ಅವು ಹೇಳಲ್ಪಟ್ಟ ಸಂದರ್ಭಕ್ಕೆ ಸರಿಯಾಗಿ ಯೋಚಿಸಿದರೆ ಅವುಗಳ ಅರ್ಥ ನಮಗೆ ಸರಿಯಾಗಿ ಆಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು
ಈ ಲೋಕಕ್ಕೆ ಬಂದದ್ದರಿಂದ ಮನುಷ್ಯರಲ್ಲಿ ವಿಭಾಗಗಳಾಯಿತು. ಅದರಿಂದ ಏಕತೆ ಉಂಟಾಗಲಿಲ್ಲ. ಕುಟುಂಬದಲ್ಲಿ ಒಬ್ಬನು ಕ್ರಿಸ್ತನನ್ನು ಅಂಗೀಕರಿಸಿದಾಗ ಇತರರು ಅಂಗೀಕರಿಸದಿದ್ದಾಗ ಅಲ್ಲಿ ಭಿನ್ನತೆ ಉಂಟಾಗುತ್ತದೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ಚೆನ್ನಾಗಿ ಹೇಳಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ: ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ತನ್ನವರನ್ನು ತನ್ನ 3 ವರ್ಷಗಳ ಸೇವಾ ಅವಧಿಗೆ ಕಾಯುತ್ತಾನೆಂದು ಇದರ ಅರ್ಥ. ಅದೇ ರೀತಿ ಕರ್ತನು ತನ್ನವರನ್ನು ಮಹಾಸಂಕಟ ಕಾಲದಲ್ಲಿಯೂ ಕಾಯುತ್ತಾನೆಂದು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದ ಅರ್ಥವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 23ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನಗಳ ಊರುಗಳ ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಇಸ್ರಾಯೇಲ್ ಊರುಗಳ ಸಂಚಾರವನ್ನು ಮುಗಿಸಿರುವುದಿಲ್ಲ ಎಂದು ಆತನು ಹೇಳುತ್ತಾನೆ. ಲೋಕವನ್ನಲ್ಲ, ಇಸ್ರಾಯೇಲ್ ಊರುಗಳನ್ನು. ಮನುಷ್ಯಕುಮಾರನು ಬರುವಷ್ಟರಲ್ಲಿ, ಅಂದರೆ ಆತನು ಜನಾಂಗಗಳೆದುರು ಪ್ರಕಟವಾಗುವ ತನಕ ಕರ್ತನ ಪ್ರಭಾವವು ಇಡೀ ಇಸ್ರಾಯೇಲ್ ಜನಾಂಗದ ಮೇಲೆ ಬಿದ್ದಿದೆಯೋ ಎಂದು ತಿಳಿಯುವುದು ಕಷ್ಟ ಸಂಗತಿ. ಆತನ ಕುರಿತಾಗಿ ಅವರಲ್ಲಿ ವಿಧ ವಿಧವಾದ ಅಭಿಪ್ರಾಯಗಳಿದ್ದವು. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ: ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರನ್ನುತ್ತಾರೆ ಎಂಬುದಾಗಿ ಯೇಸು ಕೇಳಿದಾಗ ಅವರು ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡುತ್ತಾರೆ. ಈ ದಿನಗಳಲ್ಲಿಯೂ ಕೂಡ ಜಗತ್ತಿನ ಅತಿ ವಿವಾದಾತ್ಮಕನಾದ ವ್ಯಕ್ತಿ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ಎಲ್ಲ ಶಿಷ್ಯರ ಜೀವಿತಕ್ಕೆ ಅನ್ವಯಿಸಬೇಕಾದ ನಿಯಮಗಳು ಎಂಬುದಾಗಿ. ಪ್ರಿಯರೇ, ಈಗ ಕರ್ತನಾದ ಯೇಸು ಕೆಲವು ಸಾಮಾನ್ಯ ನಿಯಮಗಳನ್ನು ಕೊಡುತ್ತಿದ್ದಾನೆ. ಇವು ಶ್ರೇಷ್ಠ ನಿಯಮಗಳಾಗಿದ್ದು ನಾವು ನಮ್ಮ ಜೀವಿತಗಳಲ್ಲಿ ಅವುಗಳನ್ನು ಅನ್ವಯಿಸಿಕೊಳ್ಳಬಹುದು. ಆದರೆ ನೇರ ಅನ್ವಯಿಸುವಿಕೆ ಇಲ್ಲಿನ 12 ಮಂದಿಗೆ ಮಾತ್ರ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರತಿನಿಧಿಸುತ್ತಿದ್ದೇವೆಂದು ಆತನು ಪ್ರಮುಖ ಸ್ಥಾನದಲ್ಲಿರಬೇಕೆಂಬುದನ್ನು ನಾವು ಮರೆಯಬಾರದು. ನಾವು ಆತನಿಗೆ ಮುಖ್ಯ ಸ್ಥಾನ ಕೊಡದಿದ್ದರೆ ಆತನೊಂದಿಗೆ ನಮಗೆ ಸಮಸ್ಯೆಗಳು ಉಂಟಾಗುತ್ತವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀನು ಕರ್ತನಿಗೆ ನಂಬಿಗಸ್ತನಾಗಿರುವುದಾದರೆ ಜನರು ನಿನ್ನ ಕುರಿತು ಏನು ಹೇಳುತ್ತಾರೆ ಎಂದು ಚಿಂತಿಸಬೇಡ. ಅವರು ಆತನಿಗೂ ಒಳ್ಳೆಯದನ್ನು ನುಡಿಯಲಿಲ್ಲ. ಆತನು ಅವರಿಂದ ಕೆಟ್ಟದ್ದನ್ನೇ ಹೊಂದಿರುವುದಾದರೆ ಆತನ ಶಿಷ್ಯರು ಅದಕ್ಕಿಂತ ಒಳ್ಳೆಯದನ್ನು ನಿರೀಕ್ಷಿಸಲು ಎಂದಿಗೂ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ಆದರೂ ಅವರಿಗೆ ಹೆದರಬೇಡಿರಿ, ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತಗಳ ಒಳಗೂ ಹೊರಗೂ ಪೂರ್ಣ ಬಯಲಾಗುವ ದಿವಸ ಬರಲಿಕ್ಕಿದೆ. ದೇವರ ನ್ಯಾಯ ತೀರ್ಪು ವಿಶ್ವಾಸಿಗಳನ್ನು ಮೇಲಕ್ಕೆತ್ತಿ ಹಿಂಸಕರಿಗೆ ಮುಯಿ ತೀರಿಸುತ್ತದೆ. ಆದ್ದರಿಂದ ನಿನ್ನ ಜೀವಿತದ ಆಂತರ್ಯವನ್ನು ಶುದ್ಧವಾಗಿಟ್ಟುಕೋ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾಳಿಗೆಗಳ ಮೇಲೆ ನಿಂತು ಸಾರುವುದರ ಒಂದು ಒಳ್ಳೆಯ ರೂಪ ರೇಡಿಯೋ ಸೇವೆ ಎಂದು ನಾನು ಯಾವಾಗಲೂ ನೆನೆಸುತ್ತಿದ್ದೆ. ಮನೆಯ ಮೇಲೆ ಏರಿಯಲ್ ಹಾಕಿದರೆ ಯಾವ ರೇಡಿಯೋ ಕಾರ್ಯಕ್ರಮವನ್ನು ಹಿಡಿಯಬಹುದು. ಮಾಳಿಗೆ ಮೇಲಿಂದ ಸಾರುವ ವಿಧಾನ
ಈ ದಿನಗಳಲ್ಲಿ ಇದೇ ಆಗಿರುತ್ತದೆ ಮತ್ತು ಇದು ಒಳ್ಳೆಯ ಕೆಲಸವನ್ನು ಕೂಡ ಮಾಡುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯದ ಸಾರಾಂಶವನ್ನು ನೋಡುವಾಗ ದೇವರಿಗೆ ಭಯಪಡಿರಿ ಎಂಬುದಾಗಿ. ಪ್ರಿಯರೇ, ಕ್ರಾಮ್ವೆಲ್ ಎಂಬಾತನು ಯಾಕೆ ಅಂಥ ಧೈರ್ಯಸ್ಥನೆಂದು ಅವನೊಡನೆ ಯಾರೋ ಕೇಳಿದರು. ಆಗ ಅವನು ಉತ್ತರಿಸಿದ, ದೇವರಿಗೆ ನೀನು ಭಯಪಡುವುದಾದರೆ ಬೇರಾವ ಮನುಷ್ಯನಿಗೂ ಹೆದರುವ ಅವಶ್ಯವಿಲ್ಲವೆಂದು ನಾನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ಎಂಬುದಾಗಿ. ಪ್ರಿಯರೇ, ಎಂಥ ಅದ್ಭುತ ವಚನವಾಗಿದೆಯಲ್ಲವೇ. ದೇವರು ಚಿಕ್ಕ ಗುಬ್ಬಿಗಳನ್ನು ಕುರಿತು ಚಿಂತಿಸುತ್ತಾನೆ. ನೀವೆಂದಾದರೂ ಗುಬ್ಬಿಯನ್ನು ನೋಡಿದ್ದೀರಾ? ಪೂರ್ವ ಭಾಗದಲ್ಲಿ ನಾನು ಊರಾಚೆಯ ಒಂದು ಹೋಟೆಲಿನಲ್ಲಿ ನೀರ ಹೊರತೆಯ ಸುತ್ತ ಇಂಥ 100 ಗುಬ್ಬಿಗಳನ್ನು ನಾನು ನೋಡಿದ್ದೆ. ಆಗ ನಾನು ನೆನೆಸಿಕೊಂಡೆ, ಈ ಚಿಕ್ಕ ಪಕ್ಷಿಗಳಲ್ಲಿ ದೇವರು ತಿಳಿಯದಿರುವಂಥದ್ದು ಒಂದೂ ಇಲ್ಲ ಎಂಬುದಾಗಿ. ಇದನ್ನು ನೆನಪಿನಲ್ಲಿಡುವುದು ಎಂಥ ಅದ್ಭುತವಾದ ವಿಚಾರವಾಗಿದೆ ಪ್ರಿಯರೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿದೆ ಎಂಬುದಾಗಿ. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ನಿಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಕರ್ತನಾದ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ನಿಮ್ಮ ತಾಯಿ ನಿಮ್ಮ ತಲೆ ಕೂದಲುಗಳನ್ನು ಎಂದಾದರೂ ಎಣಿಸಿದ್ದಾರೋ? ಆದರೆ ದೇವರಿಗೆ ಅದು ಚೆನ್ನಾಗಿ ಗೊತ್ತು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 31ನೇ ವಚನ ನೋಡೋಣ. ಆದದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಂತ ನೀವು ಹೆಚ್ಚಿನವರು ಎಂಬುದಾಗಿ. ಪ್ರಿಯರೇ, ದೇವರಿಗೆ ಒಂದೊಂದು ಗುಬ್ಬಿ ಎಲ್ಲಿದೆ ಎಂದು ತಿಳಿದಿರುವುದಾದರೆ ನೀನು ಎಲ್ಲಿದ್ದಿ ಎಂಬುದು ತಿಳಿದದೆ. ನೀನು ಆತನು ತಿಳಿಯದ ಸ್ಥಳಕ್ಕೆ ಎಂದೂ ಹೋಗಲಾರಿ. ಆದ್ದರಿಂದ ಅನುದಿನವೂ ನಮ್ಮ ಜೀವಿತದಲ್ಲಿ ನಾವು ನಡೆಯುವಂಥ ಮಾರ್ಗವನ್ನು ಯಾವಾಗಲೂ ಆಲೋಚಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು ನೋಡೋಣ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ನಾನೂ ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ, ಅವನನ್ನು ನಾನೂ ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಸ್ವೀಕರಿಸಿರುವುದಾದರೆ ನಾವು ಅದನ್ನು ಬಹಿರಂಗವಾಗಿ ಇಲ್ಲವೇ ಸಾಕ್ಷಿ ಹೇಳುವ ಸಮಯದಲ್ಲಿ ಒಪ್ಪಿಕೊಳ್ಳುತ್ತೇವೆ. ಆದ್ದರಿಂದಲೇ 33ನೇ ವಚನವು ಹಗಲಿನಂತೆ ಸ್ಪಷ್ಟವಾಗಿದೆ. ನಾನು ಆತನನ್ನು ಅಲ್ಲಗಳೆಯದೆ ಒಪ್ಪಿಕೊಳ್ಳಬೇಕೆಂದು ಈ ವಚನವು ಎಚ್ಚರಿಸುತ್ತದೆ. ಅಂದರೆ ಹಂದಿಗಳೆದುರು ಮುತ್ತುಗಳನ್ನು ಚೆಲ್ಲದಿರುವ ಸಂದರ್ಭಗಳೂ ಬರುತ್ತದೆ. ಆದರೆ ನಾವು ಆತನನ್ನು ಅಲ್ಲಗಳೆಯಲೇಬಾರದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನವನ್ನು ನೋಡೋಣ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶಾಂತಿಗಾಗಿ ಯತ್ನಿಸುವವರಿಗೆ ಈ ವಚನವನ್ನು ಒಪ್ಪಿಕೊಳ್ಳುವುದು ಕಷ್ಟಕರವಾಗಿರಬಹುದು. ಆದರೆ ಎಲ್ಲ ಅನೀತಿಯನ್ನು ನಾಶ ಮಾಡುವ ತನಕ ಕ್ರಿಸ್ತನ ಹೆಸರು ಸೈತಾನನಿಗೆ ವಿರುದ್ಧವಾಗಿಯೇ ಇರುತ್ತದೆ ಹಾಗೂ ಜಗಳವೂ ಉಂಟಾಗುತ್ತದೆ. ಪ್ರಿಯರೇ, ಉದಾರವಾದಿಗಳು ಈ ವಚನವನ್ನು ತಿಳಿದುಕೊಂಡರೆ ಒಳ್ಳೆಯದು. ಕ್ರಿಸ್ತನು ತನ್ನ ಮೊದಲನೆಯ ಬರೋಣದಲ್ಲಿ ಶಾಂತಿ ಸ್ಥಾಪನೆಗಾಗಿ ಬರಲಿಲ್ಲ. ಲೋಕದಲ್ಲಿ ಪಾಪವು ಇನ್ನೂ ಇದೆ ಮತ್ತು ಪಾಪ ಈ ಲೋಕದಲ್ಲಿರುವವರೆಗೂ ದುಷ್ಟನಿಗೆ ಸಮಾಧಾನವೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 35 ಮತ್ತು 36ನೇ ವಚನವನ್ನು ನೋಡೋಣ. ಹೇಗೆಂದರೆ, ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಪೌಲನು ಇದನ್ನು ವಿವರಿಸಿ ಹೇಳುತ್ತಾನೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯಿಂದಾಗಿ ಕುಟುಂಬಗಳು ಎರಡಾಗಿರುವುದು ಸತ್ಯವೇ. ಸಹೋದರರು ಬೇರೆ ಬೇರೆಯಾಗಿದ್ದಾರೆ. ವಿಶ್ವಾಸಿಗಳಲ್ಲಿ ಮಾತ್ರ ಒಂದು ಐಕ್ಯವಿದೆ. ಆ ಐಕ್ಯವೇ ರಕ್ಷಿಸಲ್ಪಡದವರನ್ನು ಬೇರ್ಪಡಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನವನ್ನು ನೋಡೋಣ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಜೀವಿತವನ್ನು ಕ್ರಿಸ್ತನಿಗೆ ಸಂಪೂರ್ಣ ಸಮರ್ಪಣೆ ಮಾಡುವಷ್ಟರ ಬೆಲೆ ನೀನು ಕೊಡದಿದ್ದರೆ ನೀನು ಸಮರ್ಪಣೆಯ ಕುರಿತು ಮಾತನಾಡಲಾಗುವುದಿಲ್ಲ. ನಾನು ಸಮರ್ಪಿಸಲ್ಪಟ್ಟ ಕ್ರೈಸ್ತನೆಂದು ಕೊಚ್ಚಿಕೊಳ್ಳುವುದಿಲ್ಲ, ಯಾಕಂದರೆ ನಾನು ಪೇತ್ರನಂತಿದ್ದೇನೆ. ಆದರೆ ದೇವರಿಗೆ ಸ್ತೋತ್ರ, ಆತನು ನಂಬಿಗಸ್ತನು. ಇದು ಆಶ್ಚರ್ಯಕರವಾದದ್ದೇ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನಗೆ ಯೋಗ್ಯನಲ್ಲ ಎಂಬ ಮಾತನ್ನು ನಾವು ಯಾರೂ ಕ್ರಿಸ್ತನಿಂದ ಕೇಳಲಿಚ್ಛಿಸುವುದಿಲ್ಲ. ಅದರ ಅರ್ಥ, ನಾವು ಆತನಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿದ ಹೊರತು ಆತನು ನಮ್ಮನ್ನು ಉಪಯೋಗಿಸಲಾರನು. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಆತನು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯನ್ನಿಡುವುದರಿಂದ ನಮಗೆ ದೊರಕುವ ದಾನವಾದ ನಿತ್ಯ ಜೀವವನ್ನು ಈ ಲೋಕದ ಶರೀರಭಾವದ ಜೀವವನ್ನು ಹೋಲಿಸಿ ಹೇಳಲಾಗಿದೆ. ಕ್ರಿಸ್ತನ ಬಳಿಗೆ ಒಬ್ಬಾತನು ಬರುವಾಗ ಅವನ ನಂಬಿಕೆಗಾಗಿ ಅವನನ್ನು ಕೊಲ್ಲುವುದಕ್ಕೂ ಸಾಧ್ಯವಿದೆ. ಈ ದಿನಗಳಲ್ಲಿಯೂ ಲೋಕದ ಅನೇಕ ದೇಶಗಳಲ್ಲಿ ಈ ಪರಿಸ್ಥಿತಿ ಇರುತ್ತದೆ. ಪ್ರಿಯರೇ, ಕ್ರಿಸ್ತನಿಗಾಗಿ ತನ್ನ ಭೌತಿಕ ದೇಹವನ್ನು ತ್ಯಜಿಸುವ ಪ್ರತಿಯೊಬ್ಬನೂ ಕ್ರಿಸ್ತನ ಜೊತೆ ಇರುವ ನಿತ್ಯ ಜೀವವನ್ನು ಪಡೆಯುತ್ತಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ನೋಡುತ್ತೇವೆ. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನದಿಂದ 42ನೇ ವಚನಗಳವರೆಗೆ ಓದಿಕೊಳ್ಳೋಣ. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಪ್ರವಾದಿಯನ್ನು ಪ್ರವಾದಿಯೆಂದು ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಇದನ್ನು ಸೃಷ್ಟೀಕರಿಸುತ್ತಾನೆ. ಆತನು ಹೇಳುತ್ತಾನೆ, ಲೋಕವು ಆತನನ್ನು ದ್ವೇಷಿಸಿದೆ, ಹಾಗೆಯೇ ಆತನವರನ್ನೂ ದ್ವೇಷಿಸುತ್ತದೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಲೋಕದವರು ಮೆಚ್ಚದಿರುವಂತೆ ನಮ್ಮನ್ನು ಕೂಡ ಮೆಚ್ಚಲಾರರು. ಪ್ರವಾದಿಗೆ ದೊರಕುವ ಬಹುಮಾನ ಹಾಗೂ ನೀತಿವಂತನಿಗೆ ದೊರಕುವ ಬಹುಮಾನಗಳಿಂದ ನಾವು ಕರ್ತನಿಗೆ ಎಷ್ಟು ನಂಬಿಗಸ್ತರಾಗಿದ್ದೇವೆಂಬುದನ್ನು ತಿಳಿದು ಬರುತ್ತದೆ. ನೀನು ಕ್ರಿಸ್ತನನ್ನು ಪ್ರವಾದಿಯೆಂದು ತೋರಿಸಿಕೊಡುವುದಾದರೆ ನಿನಗೆ ಪ್ರವಾದಿಗೆ ಬರತಕ್ಕ ಪ್ರತಿಫಲ ಬರುತ್ತದೆ. ನೀತಿವಂತನೆಂದು ತೋರಿಸಿಕೊಡುವುದಾದರೆ ನೀತಿವಂತನಿಗೆ ಬರತಕ್ಕ ಪ್ರತಿಫಲ ಬರುತ್ತದೆ. ಆದರೆ ನೀನು ಆತನನ್ನು ಒಡೆಯನೂ ರಕ್ಷಕನೂ ಎಂಬುದಾಗಿ ಒಪ್ಪಿಕೊಳ್ಳುವುದಾದರೆ ನಿನಗೆ ಪೂರ್ಣ ಪ್ರತಿಫಲ ದೊರಕುತ್ತದೆ. ಪ್ರತಿಫಲವು ನಂಬಿಗಸ್ತಿಕೆಯ ಆಧಾರದಲ್ಲಿ ಕೊಡಲ್ಪಡುತ್ತದೆ ಎಂದು ಕರ್ತನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿವರೆಗೆ ಮತ್ತಾಯನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರು ತನ್ನ ವಾಕ್ಯದಲ್ಲಿ ಅನೇಕ ಸತ್ಯಗಳು ನಮಗೆ ತಿಳಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅರಿತುಕೊಂಡ ಸತ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸಿ 11ನೇ ಅಧ್ಯಾಯಕ್ಕೆ ಬರೋಣ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ. ಯೇಸು ತನ್ನ ಸೇವೆಯನ್ನು ಮುಂದುವರಿಸುತ್ತಾನೆ. ಸ್ಥಾನಿಕನಾದ ಯೋಹಾನನ ಶಿಷ್ಯರು ಆತನಿಗೆ ಪ್ರಶ್ನೆ ಕೇಳುತ್ತಾರೆ. ತಾನು ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸಿದ್ದ ಊರುಗಳನ್ನು ಆತನು ತಿರಸ್ಕರಿಸುತ್ತಾನೆ, ಜನರಿಗೆ ಹೊಸ ಆಮಂತ್ರಣ ನೀಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುವಿನ ಚಲನೆ ಮುಂದುವರಿಯುತ್ತದೆ. ಕರ್ತನಾದ ಯೇಸು ನೀತಿ ನಿಯಮಗಳನ್ನು ನಿರೂಪಿಸುತ್ತಾನೆ, ಅದ್ಭುತಗಳನ್ನು ಮಾಡಿದ್ದಾನೆ. ತನ್ನ ರಾಜ್ಯದ ಕುರಿತು ತಿಳಿಸಲು ಶಿಷ್ಯರನ್ನು ಕಳಿಸುತ್ತಾನೆ. ಅವರು ಇಸ್ರಾಯೇಲಿನ ಎಲ್ಲಾ ಊರುಗಳನ್ನು ಸುತ್ತುವ ಹಾಗೆ ರಾಜಮಾರ್ಗ, ಒಳಮಾರ್ಗಗಳಲ್ಲಿ ಸಂಚರಿಸುತ್ತಾರೆ. ಅವರೆಲ್ಲರೂ ಹೇಗೆ ಸ್ವೀಕರಿಸಲ್ಪಟ್ಟರು? ಒಂದೇ ಶಬ್ದದಲ್ಲಿ ಹೇಳುವುದಾದರೆ ತಿರಸ್ಕಾರದಲ್ಲಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಯೇಸುವಿನ ಸೇವೆಗೆ ಒಂದು ತಿರುವು ದೊರಕುತ್ತದೆ. 28ರಿಂದ 30ನೇ ವಚನಗಳಲ್ಲಿ ಆತನು ಹೊಸ ಸಂದೇಶವೊಂದನ್ನು ಕೊಡುತ್ತಾನೆ. ಅರಸನು ಸ್ವತಃ ಇರುವುದರಿಂದ ಈಗ ಪಶ್ಚಾತ್ತಾಪದ ಸಂದೇಶಕ್ಕಿಂತ ಇದು ಭಿನ್ನವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಯೇಸು ತನ್ನ 12 ಮಂದಿ ಶಿಷ್ಯರಿಗೆ ಹೇಳಬೇಕಾದದ್ದನ್ನು ಹೇಳಿ ಮುಗಿಸಿದ ಬಳಿಕ ಅಲ್ಲಿಯವರ ಊರುಗಳಲ್ಲಿ ಉಪದೇಶ ಮಾಡುವುದಕ್ಕೂ ಸುವಾರ್ತೆಯನ್ನು ಸಾರುವುದಕ್ಕೂ ಅಲ್ಲಿಂದ ಹೊರಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶಿಷ್ಯರನ್ನು ಕಳುಹಿಸಿಕೊಟ್ಟ ಮೇಲೆ ಆತನೇ ಹೊರಟನು. ಜನರಿಗೆ ದೇವರ ವಾಕ್ಯವನ್ನು ತಲುಪಿಸುವುದು ಎಷ್ಟು ಪ್ರಾಮುಖ್ಯವಾದದ್ದು, ಈಗ ಅದು ಮತ್ತೂ ಅಗತ್ಯವಾದದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಸ್ಥಾನಿಕನಾದ ಯೋಹಾನನ ಶಿಷ್ಯರು ಯೇಸುವನ್ನು ಪ್ರಶ್ನಿಸಿದ್ದು ಎಂಬುದಾಗಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ ಎಂಬುದಾಗಿ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಯೋಹಾನನನ್ನು ಸೆರೆಯಲ್ಲಿ ಹಾಕಿದರೆಂದು ಓದಿದ್ದೇವೆ. ಈಗ ಸುಮಾರು ಸಮಯದಿಂದ ಅವನು ಸೆರೆಮನೆಯಲ್ಲಿದ್ದಾನೆ. ಆದರೆ ಅಲ್ಲಿಂದಲೇ ಯೇಸುವಿನ ಕುರಿತಾಗಿ ಸಮಾಚಾರ ಕೇಳುತ್ತಿದ್ದನು. ಅವನ ಶಿಷ್ಯರು ಯೇಸುವನ್ನು ಗಮನಿಸಿ ಯೋಹಾನನಿಗೆ ಸುದ್ದಿ ಮುಟ್ಟಿಸುತ್ತಿದ್ದರು. ತನ್ನ ಸೆರೆಮನೆಯ ಬಾಗಲು ಯಾವಾಗಲಾದರೂ ತೆರೆಯಲ್ಪಟ್ಟಿತೆಂದು ಸ್ಥಾನಿಕನಾದ ಯೋಹಾನನು ಕಾಯುತ್ತಿದ್ದನು. ಯಾಕಂದರೆ ಯೇಸು ತನ್ನ ರಾಜ್ಯವನ್ನು ಬೇಗದಲ್ಲೇ ಸ್ಥಾಪಿಸುವುದಕ್ಕಿದ್ದಾನೆಂದು ಅವನು ನಂಬಿದ್ದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು ಎಂಬುದಾಗಿ. ಪ್ರಿಯರೇ, ಸ್ಥಾನಿಕನಾದ ಯೋಹಾನನ ಪ್ರಶ್ನೆ ಯಥಾರ್ಥವಾದದ್ದೇ ಆಗಿತ್ತು. ಈಗಾಗಲೇ ಅರಸನು ತನ್ನ ಅಧಿಕಾರವನ್ನು ಹೊಂದಿರಬೇಕೆಂದು ಅವನು ಭಾವಿಸಿದ್ದನು. ಆದರೆ ಕರ್ತನಾದ ಯೇಸು ಇಷ್ಟೊಂದು ನಿಧಾನವಾಗಿರುವುದು ಅವನಿಗೆ ಅರ್ಥವಾಗಲಿಲ್ಲ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ನೋಡೋಣ. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಉತ್ತರ ಗಮನಿಸತಕ್ಕದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಆತನ ಕುರಿತಾಗಿ ಹೇಳಲ್ಪಟ್ಟ ಸಾಕ್ಷ್ಯಾಧಾರಗಳ ಬೆಳಕಿನಲ್ಲಿ ಮಾತ್ರ ಇದನ್ನು ತಿಳಿದುಕೊಳ್ಳಬಹುದು. ಇದು ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಬರೆದ ಮಾತುಗಳಾಗಿದೆ. ಅಲ್ಲಿ ಹೀಗೆ ಬರೆದಿದೆ: ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ, ನಿಮ್ಮ ದೇವರು ಮುಯ್ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣ ನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು ಎಂಬುದಾಗಿ. ಪ್ರಿಯರೇ, ಆದರೆ ಯೇಸು ಬಂದಾಗ ಮರುಭೂಮಿಯಲ್ಲಿ ನೀರು ಹುಟ್ಟಿಕೊಳ್ಳಲಿಲ್ಲ, ಒರತೆಗಳು ಹರಿಯಲಿಲ್ಲ. ಯಾಕಂದರೆ ಆತನ ಮೊದಲನೇ ಆಗಮನದಲ್ಲಿ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸಲಿಲ್ಲ. ಆದರೆ ಆತನು ಅರಸನಾಗಿದ್ದಾನೆ.
ಮೆಸ್ಸಿಯನ ಅಧಿಕಾರದ ಗುರುತುಗಳು ಆತನಲ್ಲಿವೆ. ಆತನು ಇದನ್ನೇ ಹೇಳಿದ್ದಾನೆ, ಯೋಹಾನನು ಈ ಗುರುತುಗಳನ್ನು ತಿಳಿದುಕೊಳ್ಳಬಲ್ಲನು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಸ್ನಾನಿಕನಾದ ಯೋಹಾನನನ್ನು ಶ್ಲಾಘಿಸಿದ್ದು ಎಂಬುದಾಗಿ. ಪ್ರಿಯರೇ, ಸ್ನಾನಿಕನಾದ ಯೋಹಾನನನ್ನು ಯಾರೂ ಟೀಕಿಸದಂತೆ ಯೇಸು ಅವನನ್ನು ಶ್ಲಾಘಿಸಿದನು. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 7ನೇ ವಚನ ನೋಡೋಣ. ಅವರು ಹೊರಟು ಹೋಗುತ್ತಿರಲು ಯೇಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನೋ ಎಂಬುದಾಗಿ. ಪ್ರಿಯರೇ, ಯೋಹಾನನು ಗಾಳಿಗೆ ಅಲ್ಲಾಡುವ ದಂಟಲ್ಲ, ದಂಟನ್ನು ಅಲ್ಲಾಡಿಸುವ ಗಾಳಿಯಾಗಿದ್ದನು. ಪ್ರಿಯರೇ, ಈ ದಿನಗಳಲ್ಲಿ ಪ್ರಸಂಗ ಪೀಠಗಳು ಬಲವಿಲ್ಲದವುಗಳಾಗಿವೆ. ಯಾಕಂದರೆ ಎದುರಿನಲ್ಲಿ ಕುಳಿತವರ ಇಷ್ಟಾನಿಷ್ಟಗಳು ಪ್ರಸಂಗಿಯನ್ನು ನಡೆಸುತ್ತವೆ, ಇಲ್ಲವೇ ಸಭೆಯ ಒಂದು ಗುಂಪಿನವರಿಗೆ ಸರಿತೋರುವ ಪ್ರಸಂಗ ಹೇಳಲ್ಪಡುತ್ತದೆ. ಅನೇಕ ವೇಳೆ ಪ್ರಸಂಗ ಪೀಠವು ಗಾಳಿಗೆ ಅಲ್ಲಾಡುವ ದಂಟಿನಂತಿರುತ್ತದೆ. ಆದರೆ ಸ್ನಾನಿಕನಾದ ಯೋಹಾನನು ಆಗಿರದೆ ದಂಟನ್ನೇ ಅಲ್ಲಾಡಿಸುವ ಗಾಳಿಯಾಗಿದ್ದನು. ಬನ್ನಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 8ನೇ ವಚನ ನೋಡೋಣ. ಅಲ್ಲಿ ಹೀಗೆ ಹೇಳುತ್ತದೆ, ಅಲ್ಲವಾದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಉಟ್ಟುಕೊಂಡವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ನಾನಿಕನಾದ ಯೋಹಾನನು ಒರಟನಂತಿದ್ದನು, ದೊರಗು ಬಟ್ಟೆಗಳನ್ನು ಧರಿಸಿದ್ದನು. ಅವನ ವಿಚಾರವು, ಅವನ ಮಾತುಗಳು ಅಷ್ಟೇ ಒರಟಾಗಿದ್ದವು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡೆವು. ಎಲ್ಲಿಯವರೆಗೆ ನಮ್ಮ ಜೀವಿತದಲ್ಲಿ ಸಂಶಯವಿರುತ್ತದೋ ಅಲ್ಲಿಯವರೆಗೆ ನಾವು ಧನ್ಯರಾಗುವುದಿಲ್ಲ. ಆದುದರಿಂದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಾಗಿ ಆತನ ವಾಕ್ಯಗಳನ್ನು ಕೈಕೊಂಡು ನಡೆದು ಧನ್ಯತೆಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್. ಪ್ರಿಯರೇ, ಇದುವರೆಗೆ ವಾಕ್ಯವನ್ನು ಧ್ಯಾನಿಸಿದೆವು. ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕೆಂಬುದನ್ನು ನೋಡಿದೆವು. ಈ ವಿಷಯದಲ್ಲಿ ಪ್ರಭು ಯೇಸುವಿನ ಮಾತುಗಳು ಕಠಿಣಕರವಾಗಿವೆ. ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿಯೂ ಸಹ ದೇವರಿಗೆ ಪ್ರಥಮ ಸ್ಥಾನವಿತ್ತು. ಆದರೆ ನಾವು ನಮ್ಮ ಸೃಷ್ಟಿಕರ್ತನಿಗೆ ನಮ್ಮ ಜೀವಿತದಲ್ಲಿ ಯಾವ ಸ್ಥಾನವನ್ನು ನೀಡುತ್ತಿದ್ದೇವೆ? ಕೇವಲ ಮಾತಿನಲ್ಲಿ, ಬಾಯಲ್ಲಿ ಸ್ವಾಮಿ ಸ್ವಾಮಿ ಎನ್ನುತ್ತಾ ಕೃತ್ಯದಲ್ಲಿ ಲೌಕಿಕ ಜೀವಿತವನ್ನು ಜೀವಿಸುತ್ತಿದ್ದೇವೋ? ಅಂತರಂಗವನ್ನು ಪರೀಕ್ಷಿಸುವ ದೇವರಿಗೆ ಸರಿಯಾಗಿ ನಡೆದು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತಿರುಗಿ ಬರಲಿರುವ ನ್ಯಾಯಾಧಿಪತಿಯಾದ ಕರ್ತನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.